ಎಲ್ಲ ಆತ್ಮಬಂಧುಗಳಿಗೂ ಧ್ಯಾನ ಮೋಕ್ಷ ಸಾಧನಕ್ಕೆ ಸ್ವಾಗತ ಸುಸ್ವಾಗತ. ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್. ಥ್ಯಾಂಕ್ ಯು. ಇನ್ನೊಂದ್ಸತಿ ಜೋರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮ್ಯೂಸಿಷಿಯನ್ಗೆ ತುಂಬಾ ಥ್ಯಾಂಕ್ಸ್. ಜೊತೆಗೆ ನೀವು ಆಡಿಯನ್ಸ್ ಅಂದ್ರೆ ಧ್ಯಾನಿಗಳಿಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ನಿಮಗೂ ಒಂದು ದೊಡ್ಡ ಥ್ಯಾಂಕ್ಸ್. ಶ್ರೀ ಗುರುಭ್ಯೋ ನಮಃ. ಪತ್ರಿಜಿ ಗುರುಗಳ ಮುಂದೆ ಅನೇಕ ಬಾರಿ ನಾನು ನುಡಿಸಿದ್ದೀನಿ. ಅವರ ಸಂಗೀತದಿಂದ ಧ್ಯಾನ ಲೋಕಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಧಾನ, ನಮ್ಮ ಸಂಸ್ಕೃತಿ, ನಮ್ಮ ಸಂಗೀತ ಇನ್ನೂ ಉಳಿಯುತ್ತೆ ಬೆಳೆಯುತ್ತೆ ಅನ್ನೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಈ ದಿನದ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಈ ಧ್ಯಾನ ಸಾಧನಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ಸ್ವರ್ಣ ಮೇಡಮ್ರವ್ರಿಗೆ, ಆತ್ಮಾನಂದ ಧ್ಯಾನ ಕೇಂದ್ರ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿಗೆ ನಮ್ಮನ್ನು ಬರಮಾಡಿಕೊಟ್ಟಂಥ ಸ್ವರ್ಣ ಮೇಡಮ್ ಅವ್ರಿಗೂ
ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದವರು ನಮ್ಮ ನಾಡಿನ ಕರ್ನಾಟಕದ ಶ್ರೇಷ್ಠ ಕೊಳಲು ವಾದಕರಲ್ಲೊಬ್ಬರಾದಂಥವರು, ಸಾಕಷ್ಟು ಬೇಡಿಕೆಯಲ್ಲಿರ್ತಕ್ಕಂಥವ್ರು, ಸುಮಾರು ಸತಿ ವಿದೇಶಗಳಿಗೆ ಹೋಗಿ ಬಂದಿರತಕ್ಕಂಥವ್ರು, ನಮ್ಮ ದೇಶದ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ನಡೆಸಿರ್ತಕ್ಕಂಥವರು ವಿದ್ವಾನ್ ನರಸಿಂಹಮೂರ್ತಿರವರು ಈ ದಿನ ಕೊಳಲಿನಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಪಿಟೀಲು ಚೌಡಯ್ಯನವರ ಹೆಸರು ಎಲ್ಲರೂ ಕೇಳೇ ಇರ್ತೀರ. ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿದ್ವಾನ್ ಸಿ ಮಧುಸೂದನ್ ರವರ ಮಗಳು ಚಿನ್ಮಯಿರವರು ಪಿಟೀಲ್ನಲ್ಲಿ ಭಾಗವಹಿಸಿದ್ದಾರೆ. ಈಗೀಗ ಪ್ರವೃದ್ಧಮಾನಕ್ಕೆ ಬರ್ತಾ ಇರ್ತಕ್ಕಂಥ ಉದಯೋನ್ಮುಖ ಕಲಾವಿದ ಮಾಸ್ಟರ್ ಅಚ್ಯುತ್ ಜಗದೀಶ್ ಅವರ ವೀಣೆಯಲ್ಲಿ ಭಾಗವಹಿಸಿದ್ದಾರೆ. ಘಟಂವಾದನದಲ್ಲಿ ಮೃದಂಗ ವಾದಕರು ಆಗಿರ್ತಕ್ಕಂಥ ಅರುಣ್ ಸಭಾಪತಿರವರು ನುಡಿಸಿದ್ದಾರೆ. ಅದೇ ರೀತಿ ಕಂಜರಾದಲ್ಲಿ ಈಗಾಗಲೇ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಆರ್ನವ್ ಜಗದೀಶ್ ಅವರು ಭಾಗವಹಿಸಿದ್ದಾರೆ. ಇಂಥ ಒಂದು ಧ್ಯಾನದಿಂದ, ಸಂಗೀತದ ನಾದದಿಂದ ಎಲ್ಲ ಚಕ್ರಗಳು ಮತ್ತೆ ಅದು ಚೇತನಗೊಳ್ಳುತ್ತವೆ ಅನ್ನೋದು ಪತ್ರಿಜಿ ಗುರುಗಳ ಒಂದು ಅನಿಸಿಕೆ, ಮತ್ತು ಅದು ನಿಜಾನೂ ಸಹ. ಆದ್ದರಿಂದ ಅವರೇ ಸ್ವತಃ ಕೊಳಲು ವಾದಕರಾಗಿದ್ದು ಸಾಕಷ್ಟು ಸಂಗೀತಕ್ಕೆ ನಮ್ಮ ಜೀವನವನ್ನು ಕೊಟ್ಟು ನಮ್ಮೆಲ್ಲರನ್ನೂ ನಾವು ಸಭಾಗಳಲ್ಲಿ, ಸಂಗೀತ ಸಭಾದಲ್ಲಿ ಈ ರೀತಿ ಒಂದು ಧ್ಯಾನದಲ್ಲಿ ಕೂತು ಸಂಗೀತ ಕೇಳ್ತಕ್ಕಂಥವ್ರು ಕಮ್ಮಿ. ಆದರೆ ಇಲ್ಲಿ ನೋಡಿದಾಗ ಆ ಧ್ಯಾನದಲ್ಲೇ ಸಂಗೀತದಲ್ಲಿ ಕೇಳಬೇಕು ಅನ್ನೋದನ್ನು ಗುರೂಜಿಗಳು ಹೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ಪಾಲಿಸ್ತಾ ಇದ್ದೀರಾ. ನನ್ನ ಹೆಸರು ಚೈತನ್ಯ. ನಮ್ಮ ನೃತ್ಯ ಶಾಲೆಯ ಸಣ್ಣ ಪರಿಚಯ. ಗುರು ಶ್ರೀಮತಿ ಮಾನಸಾ ದೇವಿ ಶಂಕರ್. Srimati Manasa Devi Shankar is a graceful Bharatanatyam dancer, choreographer and artistic teacher. She is trained in Mysore style of Bharatanatyam under the able guidance of Kala Sharada Guru Vidushi, Srimati Kamakshi. Srimati Manasa is currently founder and director of Manasa School of Bharatanatyam and runs regular classes in Bannerghatta, training her students for many cultural events, for festivals, competitions, etc. Her students have successfully achieved record in Karnataka Achievers Book of Record in 2024. She has been awarded with Natya Ratna Award in 2004, Rajya Adasha Ratna Award in 2006, Kannada Siri Award in 2004, Natya Mali Award by Mayor Tamil Nadu in 2023, 2 times Karnataka Achievers Book of Record and many more. Thank you. ಸೊ ನಾವು ಈ ದಿನ ಈ ರಾಮಕ್ಷೇತ್ರ ಪ್ರಾಂಗಣದಲ್ಲಿ ಇದ್ವಿ. ಸೊ ಇದು ಆಲಯ, ವಿ ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗ್ರೇಟ್ ಟೆಂಪಲ್, ಅಂದ್ರೆ ರಾಮಾಲಯ. ಆಲಯ ಅಂದ್ರೆ ಏನು? ವಾಟ್ ಈಸ್ ಆಲಯ? ಆಲಯ ಅಂದ್ರೆ ಆತ್ಮ, ಲಯ ಅಂದ್ರೆ ಲಯವಾಗೋದು, ದ ಪ್ಲೇಸ್ ಎಲ್ಲಿ ನಾವು ಲಯವಾಗಕ್ಕೆ ಸಾಧ್ಯವಾಗುತ್ತೋ ದಟ್ ಪ್ಲೇಸ್ ಈಸ್ ಕಾಲ್ಡ್ ಆಲಯ. ಸೊ
ಆಧ್ಯಾತ್ಮಿಕತ ಅಂದರೆ ಆಧ್ಯಾತ್ಮಿಕತ, ಆದಿ ಪ್ಲಸ್ ಆತ್ಮ ಪ್ಲಸ್ ಕತೆ, ಅಂದರೆ ಆದಿಯಿಂದ ಇರೋ ಆತ್ಮದ ಕತೆ ಆಧ್ಯಾತ್ಮಿಕತ. ಸೊ ಈ ಆಲಯ ಅಲ್ಲಿ ಆಲಯ ಅಂತ ಯಾಕಂತ ಇದ್ದೀವಿ? ದ ಪರ್ಪಸ್, ಆಲಯ ಪರ್ಪಸ್ ಏನು? ಲಯವಾಗಬೇಕು. ಆ ಲಯವಾಗಬೇಕು ಅಂದರೆ ನಾವು ಆಲಯಕ್ಕೆ ಹೋಗಿ ಏನು ಮಾಡಬೇಕು? ಮೂಷಿಕ ವಾಹನ ಮೋದಕ ಚೇಷ್ಟ ಚಾಮರ ಕರ್ಣ ವಿಲಂಬಿತ ಸೂತ್ರ ದಿತ್ತೈ ತಾಂ ದಿತ್ತೈ ತಾಂ ದಿತ್ತೈ ತಚ್ಚನು ತತ್ತ ಇವರು ಡ್ಯಾನ್ಸ್ ಮೇಡಮ್ ಮಾನಸ ಶಂಕರ್ ಅಂತ, ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಮಗಳು. ಹಾಗಾಗಿ ನಾನು ಕೇಳಿದ್ದೆ ಅವಳು ಒಂದೇ ಟೈಮ್, ತುಂಬ ಅವಳು ಬ್ಯುಸಿ ಅಂಥದ್ರಲ್ಲೂ ಕೂಡ ಒಂದೇ ಸಲ ಆಯಿತು ಆಂಟಿ ಬರ್ತೀನಿ, ಖಂಡಿತ ನಿಮ್ಮ ಪ್ರೋಗ್ರಾಮ್ಗಂದ್ರೆ ನಾನು ಬರದೇ ಇರಲ್ಲ, ಮಿಸ್ ಮಾಡಲ್ಲ, ಬರ್ತೀನಿ ಅಂತೇಳಿ ಫುಲ್ಲು ಬ್ಯುಸಿ ಶೆಡ್ಯೂಲಲ್ಲಿ ಒಪ್ಕೊಂಡು ನಮಗೋಸ್ಕರ ಇವತ್ತು ತುಂಬ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಒಂದು ಚಿಕ್ಕ ಕಾಣಿಕೆ ಕೊಟ್ಟು ಸನ್ಮಾನ ಮಾಡ್ತಾ ಇದ್ದೀವಿ. ಈ ಕಾಣಿಕೆನ ಮಾನಸ ಅವರು ಸ್ವೀಕಾರ ಮಾಡಬೇಕು. ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ಸೋಜುಗಾದ ಸೂಜು ಮಂದಿಗೆ ಮಾದೇವನು ಮಂಡ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವನು ಮಂಡ ಮ್ಯಾಲೆ ದುಂಡು ಮಲ್ಲಿಗೆ. ಬಳಿಗೊಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ನಿನಗೂ ನನ್ನೂರ ನಂದಾರವೂ. ಇದೆಲ್ಲ ಈ ಪ್ರೋಗ್ರಾಮ್ ನಡೀಲಿಕ್ಕೆ ಕಾರಣಕರ್ತರು ಯಾರು ಇರ್ಬೋದು? ಪತ್ರಿಜಿ. ಪತ್ರಿಜಿ, ಎಸ್, ಪತ್ರಿಜಿಗೆ ಜೋರಾಗಿ ಚಪ್ಪಾಳೆ. ಪತ್ರಿಜಿ ಈ ಟ್ರಯಾಂಗಲ್ ಮೂಲಕ ಈ ಕೆಲಸ ಮಾಡಿಸಿದ್ದಾರೆ. ಟ್ರಯಾಂಗಲ್ ಲೋಗೋ ನಮ್ದು ಗೊತ್ತಾ? PSSM ಲೋಗೋ ಟ್ರಯಾಂಗಲ್ ಅಂದ್ರೆ ಏನಿರುತ್ತೆ? ಎನರ್ಜಿ, ವಿಸ್ಡಮ್, ಕಾನ್ಶಿಯಸ್ನೆಸ್. ಅರ್ಥ ಆಯ್ತಾ? ಲಕ್ಷ್ಮಿ, ಪುಷ್ಪ,
ಅಲ್ವಾ? ಆ ಟ್ರಯಾಂಗಲ್ ಕೆಲಸ ಮಾಡಿರೋದು ಇವತ್ತು ಚೂಡಾಮಣಿ ಮೇಡಮ್, ಪುಷ್ಪ, ಲಕ್ಷ್ಮಿ ಮೇಡಮ್. ಅಂದ್ರೆ ಯಾವುದೇ ಒಂದು ನಡಿಲಿಕ್ಕೆ ಕಾರಣಕರ್ತ ಸಂಬಂಧಗಳಿರ್ತದೆ. ಇವತ್ತು ಇಲ್ಲೆಲ್ಲ ನಡಿಲಿಕ್ಕೆ ಯಾರು ಬರಬೇಕು, ಯಾರು ಕೂತ್ಕೋಬೇಕು, ಯಾರು ಕೇಳಬೇಕು, ಅದೆಲ್ಲ ಪ್ರೀ ಪ್ಲ್ಯಾನ್ಡ್. ಇವತ್ತು ಈ ಧ್ಯಾನ ಜ್ಞಾನನ ಕೇಳ್ತಾ ಇದ್ರಿ. ಸೊ ಫಸ್ಟು ಒಂದು 5 ನಿಮಿಷ ಧ್ಯಾನ ಮಾಡೋಣ. 5 ನಿಮಿಷ ಧ್ಯಾನ ಮಾಡೋಣ. ಅದಾದ ನಂತರ ಇದ್ರ ಬಗ್ಗೆ ವಿವರಣೆ ತಿಳ್ಕೊಳ್ಳೋಣ. ಅವ್ರಿಗೆಲ್ಲರಿಗೂ ಕ್ಲಾಪ್ಸ್ ಹೊಡೀರಿ ಫಸ್ಟು, ಇವತ್ತು ಧ್ಯಾನಕ್ಕೆ ಬಂದಿರೋರಿಗೆ. ಯಾಕೆಂದ್ರೆ ನಿಜವಾದ ಜೀವನ ಇವತ್ತಿಂದ ಶುರುವಾಯಿತು. ಯಾವಾಗ ಧ್ಯಾನ ಅಂತ ಬಂದು ಸ್ಟಾರ್ಟ್ ಮಾಡ್ತಾರಲ್ಲ, ನಿಜವಾದ ಧ್ಯಾನ ಇಲ್ಲಿವರೆಗೂ ಜೀವನ ಮಾಡಿದ್ದಾರೆ. ಆದರೆ ಈ ಏನಂದ್ರೆ ಈ ಬೇರೆ ಡಿಫ್ರೆಂಟ್ ಕಾನ್ಶಿಯಸ್ ಅಲ್ಲಿ ಹೋಗ್ತಾ ಇರ್ತಾರೆ ಇಲ್ಲಿಂದ. ಓಕೆ, ಸೊ ಇದು ಹೊಸಬರಿಗೆ ಹೇಳ್ತೀನಿ, ಇದು ಆನಾಪಾನಸತಿ ಧ್ಯಾನ ಅಂತ. ಆನ ಅಂದ್ರೆ ಉಸಿರು ಒಳಗೆ ಹೇಳ್ಕೊಳ್ತಕ್ಕಂಥದ್ದು, ಅಪಾನ ಅಂದ್ರೆ ಉಸಿರು ಹೊರಗಡೆ ಕಳಿಸ್ತಕ್ಕಂಥದ್ದು, ಸತಿ ಅಂದ್ರೆ ಅದರ ಜೊತೆ ಇರತಕ್ಕಂಥದ್ದು. ನಾವೇನ್ ಮಾಡೋದು ಬೇಡ, ತನ್ನಷ್ಟು ತಾನೇ ನಡೆಯುವಂತಹ ಉಚ್ಛ್ವಾಸ ನಿಶ್ವಾಸದ ಮೇಲೆ ಗಮನ. ಈ ಉಸಿರನ್ನ ಗಮನಿಸ್ಬೇಕು. ಯಾಕೆ ಗಮನಿಸ್ಬೇಕು? ಉಸಿರನ್ನ ಯಾಕೆ ಗಮನಿಸ್ಬೇಕು? ಈಗ ಉಸಿರನ್ನ ನಿನ್ನೆ ಉಸಿರಾಡ್ತಿತ್ತು, ನಾಳೆ ಉಸಿರಾಡ್ತಾ ಇದೆ ಅಂತ ಹೇಳ್ತೀವ, ಈಗ ಉಸಿರಾಡ್ತಾ ಇದೆ ಅಂತ ಹೇಳ್ತೀವ? ಈಗ ನಡೀತಾ ಇತ್ತಾನೆ, ಈಗ ಉಸಿರು ನಡೀತಾ ಇದೆ. ಅದಕ್ಕೆ ಪ್ರೆಸೆಂಟ್ ಮೂಮೆಂಟ್. ಯಾವಾಗ ನಾವು ಉಸಿರನ್ನ ಗಮನಿಸ್ತಾ ಹೋದಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತೀವಿ, ವರ್ತಮಾನದಲ್ಲಿ ಇರ್ತೀವಿ. ಅವಾಗ ನೀವೇನೇ ಮಾಡಿದ್ರು ಅದು ಈಡೇರ್ತದೆ. ಸೊ ಇದು ನಾವು ಉಸಿರ ಮೇಲೆ ಗಮನ ಇಟ್ಟು 2 ಬೆರಳುಗಳನ್ನ ಈ ತರ ಜೋಡಿಸ್ಕೊಂಡು, ಕಾಲಿಂದ ಕಾಲು ಈ ತರ ಕ್ರಾಸ್ ಮಾಡಿಕೊಂಡು ನಿಧಾನವಾಗಿ ಕಣ್ಣನ್ನು ಮುಚ್ಚಿದಾಗ ಏನಾಗ್ತದೆ, ಇವೆರಡು ಲಾಕ್ ಮಾಡಿದಾಗ ಎನರ್ಜಿ ಹೊರಗಡೆ ಹೋಗ್ದಂಗೆ ಇಲ್ಲಿಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಕಾಲು ಕ್ರಾಸ್ ಮಾಡಿದಾಗ ಕ್ರಾಸಲ್ಲೇ ಇಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಈ ಕಣ್ಣಿಂದ 80% ನಾವು ಅನಾವಶ್ಯಕವಾದ ಮಾತುಗಳು, ಆಲೋಚನೆಗಳಿಂದ ಕಳ್ಕೊಳ್ತಾ ಇರ್ತೀವಿ. ಕಣ್ಣನ್ನು ಮುಚ್ಚಿದಾಗ 80% ನಮ್ಮ ಒಳಗಡೆ ಇರ್ತದೆ. ಅವಾಗ 100% ಎನರ್ಜಿ ನಾವು ಈ ಧ್ಯಾನದಲ್ಲಿ ಪಡಿತೀವಿ. ಸೊ ಹಾಗಾಗಿ ಎಲ್ಲರೂ ಕೂಡ ಬೆರಳಿಂದ ಬೆರಳು ಜೋಡಿಸ್ಕೊಂಡು, ಕಾಲಿಂದ ಕಾಲು ಕ್ರಾಸ್ ಮಾಡಿಕೊಂಡು ಹಗುರವಾಗಿ ಕಣ್ಣನ್ನು ಮುಚ್ಚಿ, ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಕೇವಲ 5 ನಿಮಿಷ ಧ್ಯಾನ ಮಾಡೋಣ. ಆದರೆ ಇಂಟೆನ್ಸಿವ್ ಮೆಡಿಟೇಷನ್ ಇದು. 1 ಗಂಟೆ ಸಮಯ ಎನರ್ಜಿನ ನಾವು 5 ನಿಮಿಷದಲ್ಲಿ ಪಡಿಬಹುದು. ನಿಮ್ಮ ಇಡೀ ಶರೀರನವೆಲ್ಲ ರಿಲ್ಯಾಕ್ಸ್ ಬಿಟ್ಬಿಡಿ. ನಿಮ್ಮ ಶರೀರ ಭಾರವನ್ನೆಲ್ಲ ಚೇರ್ ಮೇಲೆ ಬಿಟ್ಬಿಡಿ. ನೀವು ಎತ್ಕೋಬೇಡಿ. ರಿಲ್ಯಾಕ್ಸ್ ಯುವರ್ ಬಾಡಿ. ಎಂಟೈರ್ ಈಚ್ ಅಂಡ್ ಎವರಿ ಬಾಡಿ ಸೆಲ್ಸ್ ರಿಲ್ಯಾಕ್ಸ್. ಈಗ ನಮ್ಮಲ್ಲಿ ನಡೆಯುವಂತ ಉಸಿರನ್ನ ಗಮನಿಸೋಣ. ತನ್ನಷ್ಟಕ್ಕೆ ತಾನೇ ಜರುಗುವಂತಹ ಒಳಬರುವ ಶ್ವಾಸ, ಹೊರ ಹೋಗುವ ಶ್ವಾಸದ ಮೇಲೆ ಮಾತ್ರ ಗಮನ. ಯಾವುದಾದ್ರೂ ಆಲೋಚನೆಗಳು ಬರ್ತಾ ಇರುತ್ತೆ, ಬಂದು ಹಾಗೆಯೇ ಹೋಗ್ಲಿ, ಆದರೆ ಅವುಗಳಿಂದ ಹೋಗೋದು ಬೇಡ. ನಾವು ಸುಮ್ಮನೆ ಸಾಕ್ಷಿ ಭಾವದಿಂದ ಗಮನಿಸೋಣ. ತನ್ನಷ್ಟಕ್ಕೆ ತಾನೇ ಆಲೋಚನೆಗಳು ಬರ್ತಾ ಇದೆ, ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇದೆ. ನಿಮ್ಮ ಗಮನ ಮಾತ್ರ ಶ್ವಾಸದ ಮೇಲೆ ಬರಬೇಕು. ಯಾವ ರೀತಿ ಒಳಗಡೆ ಶ್ವಾಸ ಹೋಗ್ತಾ ಇದೆ, ಹೊರಗಡೆ ಯಾವ ರೀತಿ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಪತ್ರಿಜಿ ಗುರುಗಳು ಬ್ರೆತ್ ಈಸ್ ಅವರ್ ಗುರು. ಸೊ ಈ ಧ್ಯಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಬೇಕೇ ಬೇಕು. ಇವಾಗಿಲ್ಲ ಅಂದ್ರೂ ಇನ್ನ 10 ಜನ್ಮ ಎತ್ತಿ ಆದ್ರೂ ಕೂಡ ಧ್ಯಾನ ಮಾಡಲೇಬೇಕು. ಅರಿಸ್ಟಾಟಲ್ ಚಕ್ರವರ್ತಿ ಕೇಳಿದ್ರಲ್ಲ, ಅರಿಸ್ಟಾಟಲ್ ದಿ ಗ್ರೇಟ್, ಇಡೀ ಪ್ರಪಂಚ ಗೆದ್ದ ನಾನೇ ಅಂತ ಅಂದ್ಕೊಂಡ. ಕೊನೆಗೆ ಅವನಿಗೆ ಗೊತ್ತಾಯ್ತು ಇದೇನಿಲ್ಲ. ಒಬ್ಬ ಯೋಗಿನ ನೋಡ್ದ, ಆ ಖುಷಿ ನೋಡಿ, ಆ ಸಂತೋಷ ನೋಡಿ, ಏನಷ್ಟು ಆ ಒಂದು ಆನಂದ ಹೆಂಗ್ ಬಂತು ನಿಮ್ಮಲ್ಲಿ ಅಂದ್ರೆ ಧ್ಯಾನ ಮಾಡ್ತೀನಿ ನಾನು. ಅವಾಗ ಗೊತ್ತಾಗಿ ಧ್ಯಾನ ಅವನು ನೆಕ್ಸ್ಟ್ ಕಲ್ತ್ಕೊಂಡ. ಅವಾಗ 2 ಕೈಗಳನ್ನ ಬರೀ ಕೈಗಳನ್ನ ತೋರಿಸ್ಕೊಂಡು ಹೋದ. ಬರೀ ಕೈಲಿದ್ದು ಬಂದೆ, ಬರೀ ಕೈಲಿ ಹೋದಂತ ಅಂತ ಅರಿಸ್ಟಾಟಲ್ ಅಲೆಕ್ಸಾಂಡ್ರೇ ಇದು ಮಾಡಿದಾಗ ಪ್ರತಿಯೊಬ್ಬರು ಇದು ಮಾಡಲೇಬೇಕು. ಇದು ಮ್ಯಾಂಡೇಟ್ರಿ.
ಇವತ್ತಲ್ಲ ಇನ್ನೊಂದು ದಿವಸ ಮಾಡಲೇಬೇಕು. ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಸರ್ ಇದರಲ್ಲಿ, ಆದರೆ ಪೇಪರಲ್ಲೆಲ್ಲ ಡಾಕ್ಟರ್ಸ್ ಎಲ್ಲ ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬ ಇದಾವೆ ತಿನ್ನಬೇಕು ಅಂತ. ಅದು ಏನಂತ ಸಾರ್ ಹತ್ರ ಕೇಳ್ಬೇಕಂತ ಡಾಕ್ಟರ್ನೇ ಕೇಳಿ. ಡಾಕ್ಟರ್ನ ಕೇಳ್ಬೇಕು. ಆನಿಯನ್ನು ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ರೀಸನ್ ಏನಂದ್ರೆ, ಇಟ್ಸ್ ಎ ಬ್ಲ್ಯಾಕ್ ಎನರ್ಜಿ. ಅರ ಅಂತೀವಲ್ವಾ, ವಾಟ್ ಈಸ್ ಅರ? ನಮ್ಮ ಸುತ್ತಮುತ್ತ ಒಂದು ಪ್ರಾಣ ಅಂದ್ರೆ ಒಂದು ಇರುತ್ತೆ, ಪ್ರಭಾವಳಿ. ಸೊ ಆ ಪ್ರಭಾವಳಿ ಬೆಳ್ಳುಳ್ಳಿಗೆ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಅಂದ್ರೆ ಎನರ್ಜಿ ಡ್ರೈನ್ ಆಗಿಬಿಡುತ್ತೆ. ಇನ್ನೊಂದು ಬೆಳ್ಳುಳ್ಳಲ್ಲಿ ಸಲ್ಫರ್ ಇರುತ್ತೆ, ಸಲ್ಫರ್. ಆ ಸಲ್ಫರ್ ಅನ್ನೋ ಕೆಮಿಕಲ್ ಆಕ್ಚುಲಿ ಇಟ್ ಈಸ್ ಗುಡ್ ಫಾರ್ ಫಿಸಿಕಲ್ ಬಾಡಿಗೆ ಹೆಲ್ಪ್ ಆಗುತ್ತೆ, ಬ್ಲಡ್ ಥಿನ್ನಿಂಗ್ ಆಗುತ್ತೆ. ಬಟ್ ಥರ್ಡ್ ಐ ಓಪನ್ ಆಗಲ್ಲ, ಕ್ಯಾಲ್ಸಿಫೈ ಆಗುತ್ತೆ. ಸೊ ಒಂದು ಬೆನಿಫಿಟ್ ಇದೆ ಫಿಸಿಕಲ್ ಆಗಿ. ಸೊ ನಿಮ್ಗೆ ಒಂದು ಬೆನಿಫಿಟ್ ತೋರಿಸಿ ನೀವು ಸ್ಪಿರಿಚುವಲ್ ಆಗಿ ಡೆವಲಪ್ ಮಾಡಬಾರ್ದು ಅಂತ ಇದು ಬ್ಲ್ಯಾಕ್ ಶರ್ಟ್ಸ್ ಕ್ರಿಯೇಟ್ ಮಾಡೋದು ಒಂದು ಫುಡ್ಡು. ಯಾಕೆ ಥರ್ಡ್ ಐ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಕಂಟೆಂಟ್ ಆಫ್ ಸಲ್ಫರ್. ಇನ್ನೊಂದು ಪ್ರಭಾವಳಿ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ನಾವು ಎಷ್ಟು ಧ್ಯಾನ ಮಾಡಲಿದ್ರೂ ಆ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ. ಸೊ ನೀವು ಬಿಟ್ಟು ಒಂದ್ಸಲ ಮಾಡಿ, ಒಂದು 40 days ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಥರ್ಡ್ ಐ ಓಪನ್ ಆಗಲ್ಲ. ಸೊ ತುಂಬಾ ಜನಗಳಿಗೆ ಪ್ರಾಬ್ಲಮ್ ಏನಂದ್ರೆ, ಈ ಪೀನಿಯಲ್ ಗ್ಲ್ಯಾಂಡು ಒಂದು 30 years ಆದ್ಮೇಲೆ ಕ್ಯಾಲ್ಸಿಫೈ ಆಗುತ್ತೆ. ಕ್ಯಾಲ್ಸಿಫೈ ಅಂದ್ರೆ ಒಂದು ತೆಟ್ಟು ತರ ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿ, ಅದು ಹಾಗಾಗಿ ಡಿಕ್ಯಾಲ್ಸಿಫೈ ಆಗಬೇಕು. ಥರ್ಡ್ ಐ ಇಂದಾನೆ ನಮ್ಗೆ ಜ್ಞಾನ ಬರೋದು. ಅದು ಕ್ಲೋಸ್ ಆಗಿದೆ ಅಂದ್ರೆ ನೀನ್ ಕಂಟ್ರೋಲ್ ಮಾಡಕ್ಕೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಎರ್ತ್ ಮೇಲೆ ಇವಾಗ ಇಲ್ಯೂಮಿನಾಟಿ ಗ್ರೂಪ್ ಅಂತ ಒಂದಿದೆ. ಸೊ ಇಲ್ಯೂಮಿನಾಟಿ ಅಂದ್ರೆ ಒಂದು 13 families ಆರ್ ಕಂಟ್ರೋಲಿಂಗ್ ದ ಎರ್ತ್. ಸೊ ಆ ಗ್ರೂಪ್ನ ಏನ್ ಮಾಡ್ತಾರ ಗೊತ್ತಾ, ನಿಂಗೆ ಒಂದು ಫಿಸಿಕಲ್ ಆಗಿ ಬೆನಿಫಿಟ್ ಕೊಡ್ತಾರೆ, ನಿನ್ ಸ್ಪಿರಿಚುವಲ್ಲಿ ಸಪ್ರೆಸ್ ಮಾಡ್ತಾರೆ. ಸೊ 432 ಹೆಡ್ಸ್ ಅಂತ ಒಂದು ಒಳ್ಳೆ ಮ್ಯೂಸಿಕ್ ಇದೆ. ನಮ್ಮ ಸಾಂಪ್ರದಾಯ ಮ್ಯೂಸಿಕ್ ಹೀಲಿಂಗ್ ಆಗತ್ತೆ. ಬಟ್ ಈ ಮೆಟಲ್ ಡ್ರಮ್ಸ್ ಮ್ಯೂಸಿಕ್ ಹೇಳಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ಇಟ್ ವಿಲ್ ಟಾರ್ಚರ್ ಯುವರ್ ಬಾಡಿ. ಮೆಟಲ್ ಮ್ಯೂಸಿಕ್ಸ್ ಆ ಥರ ಇಲ್ಯೂಮಿನಾಟಿ ಬ್ಲ್ಯಾಕ್ ಶರ್ಟ್ಸ್ ಕ್ರಿಯೇಟ್ ಮಾಡಿದ ಒಂದು ಪದಾರ್ಥ ಅದು. ಸೊ ಇಟ್ ಕಂಟೈನ್ಸ್ ವೆರಿ ವೆರಿ ಬ್ಯಾಡ್ ಇಂಗ್ರೀಡಿಯೆಂಟ್ಸ್. ಅದು ಆರ ನೋಡಿದ್ರೆ ಗೊತ್ತಾಗುತ್ತೆ ಥರ್ಡ್ ಐ ಓಪನ್ ಆದ ತಕ್ಷಣ. ಸೊ ಮಶ್ರೂಮು, ಬೆಳ್ಳುಳ್ಳಿ, ಆನಿಯನ್ ಆಲ್ಸೋ. ಆನಿಯನ್ ನಥಿಂಗ್ ವಿಲ್ ಡೂ, ಹಾರ್ಮ್ ಏನು ಮಾಡಲ್ಲ. ಬಟ್ ನಿಮಗೆ ಆ ಟೇಸ್ಟ್ ಬಡ್ಸ್ ಫಾರ್ಮ್ ಆಗುತ್ತೆ, ಈ ಚಿಕನ್ ಟೇಸ್ಟ್ ಮಾಡಬೇಕು ಅಂತ. ಅದೇ ರೀಸನ್ ಅಷ್ಟೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.